ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹ್ಯಾಪಿ ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ಟೇಕ್ ಅವೇ. ಬ್ಯೂಟಿಫುಲ್ ಡೇ ಟುಡೇ. ಎಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ ಇವತ್ತು. ಮನೆ ಮುಂದೆ ತುಂಬ ಎಲ್ಲ ಬಿದ್ದೈತು. ಎಲ್ಲ ಗುಡಿಸಿ ಒಂದು ಕಡೆ ಇದೊಂದು ಮನೆ ಇದೆ. ಇದನ್ನೆಲ್ಲ ಎತ್ತಾಕ್ಬಿಟ್ಟು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡೋದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯೇಷು ಸರ್ವದಾ. ಸಮುದ್ರ ವಸತೆ ದೇವಿ ಪರ್ವತಸ್ಯ ಮಂಡಲೆ ವಿಷ್ಣುಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. पूज्याय राघवेन्द्राय सर्वधर्म समं भजतां कल्पवृक्षाय नमतां कामधेनवे. गुरु साक्षात् परब्रह्म तस्मै श्री गुरुवे नमः. ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. असतो मा सद्गमय तमसो मा ज्योतिर्गमय मृत्योर्मामृतं गमय. ओम शांति शांति. ಒಂದು 10 ಪ್ಲಾಂಟ್ಸ್ ತಂದಿದ್ದೀವಿ ಇವತ್ತು. ಅದನ್ನೆಲ್ಲ ಮೇಲೆ ಸೆಕೆಂಡ್ ಫ್ಲೋರಿಗೆ ತೊಗೊಂಡು ಇದ್ದೀನಿ. ಚೂರು ಇದರಲ್ಲಿ ಬಕೆಟಲ್ಲಿ ನೀರು ತಗೊಂಬ ಫುಲ್ ಸಂಪೂರ್ಣ ಅದಕ್ಕೆ ಚಪ್ಪಲ್ ಹಾಕೋಬೇಕು. ಇವಾಗ ಹೊರಗಡೆ ಹೋಗ್ತೀನಿ. ನಮ್ಮ ನಿಜಲಿಂಗಮ್ಮ, ಪರಮೇಶ್ ಅಂಕಲ್ ಮತ್ತು ಸ್ಮಾಲ್ ಮಂಜು ಅವರು ಇವತ್ತು ಮಲೇಷ್ಯಾ ಆ್ಯಂಡ್ ಸಿಂಗಾಪುರ್ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 12 o'clock ಫ್ಲೈಟ್ ಇದೆ. ಅವ್ರಿಗೆ ಹ್ಯಾಪಿ ಜರ್ನಿ ಹೇಳೋಣ. ಹ್ಯಾಪಿ ಜರ್ನಿ ಟು ಆಲ್ ಆಫ್ ಯು. ಹ್ಯಾವ್ ಎ ಸೇಫ್ ಜರ್ನಿ. ನೀರು ಕುಡಿಯೋದು. ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡೋದ. ಇಲ್ಲೆಲ್ಲ ಪಲಾವ್ ಬೇಕಾದ್ರೆ ಐಟಮ್ನೆಲ್ಲ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮೊಸರು ಬಜ್ಜಿಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ 2 ಅಷ್ಟೇ, ಸಾಸಿವೆ, ಜೀರಿಗೆ, ಸಿಡಿದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, 4 ಮೆಣಸಿನಕಾಯಿ, ಟೊಮೊಟೊನ ಹಿಂಗೆ ಹಾಕಿ. ಈಗ ತರಕಾರಿ ಬೀನ್ಸು, ಕ್ಯಾರೆಟು, ನವಿಲುಕೋಸು ಆ್ಯಂಡ್ ಆಲೂಗಡ್ಡೆ ಹಾಕೊಂಡ್ತೀನಿ. ಅದ್ರ ಜೊತೆ ಉಪ್ಪು ಇಷ್ಟು. ಚೆನ್ನಾಗಿ ಕನ್ನಕ್ಕೆ ಬಿಡೋಣ. 3-4 ಮಿನಿಟ್ಸ್ ಆದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕಿರೋದ್ರೆ ಸ್ವಲ್ಪ ಖಾರ ಪುಡಿ ಕಮ್ಮಿ ಹಾಕ್ತೀನಿ. ಒಂದು
ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಪಲಾವ್ ಪೌಡರ್ ಹಾಕ್ತಾರೆ. ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ತೀನಿ. ಇವಾಗ ಅಕ್ಕಿ ಹಾಕಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣು ನಿಂತಾ ಇದ್ದೀನಿ. ರೆಡಿ ನಿಂಬೆಹಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಸೊ 6 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇದು ಕುದಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಬಜ್ಜಿ ಮಾಡ್ತೀನಿ. ಈರುಳ್ಳಿ, 2 ಮೆಣಸಿನ್ಕಾಯಿ, ಸೌತೆಕಾಯಿ ಫೈನ್ಲಿ ಚಾಪ್ಡ್, ಟೊಮೊಟೊ, ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ. ಅದಕ್ಕೆ ಮೊಸರು, ಮೊಸರು ಬಜ್ಜಿ ರೆಡಿ. ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮೊಸರು ಬಜ್ಜಿ ರೆಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು 1 ಇಲ್ಲ 2 ಅಷ್ಟೇ ವಿಸಲ್. 1 ವಿಸಲ್ ಸಾಕು. ನಾವು ಅಕ್ಕಿ ನೆನೆ ಇಟ್ಟಿದ್ರಿಂದ ಅಷ್ಟೇ ವಿಸಲ್ ಆಗ್ತದೆ. ಇವಾಗ ಒಂದು 20 ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋದು. ಸ್ವಲ್ಪನೂ ತಳಗೆ ಹಿಡಿದಿಲ್ಲ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಗಳಿಗೆ ಇವತ್ತು ನೀಟ್ದು ಎಕ್ಸಾಮ್ ಇದೆ ಅಂತೆ, ಸೊ ಅವಳಿಗೆ ಮಾತ್ರ ಸರ್ವ್ ಮಾಡಿಕೊಡ್ತೀನಿ. ನಾನು ಬಂದ್ಬಿಟ್ಟು ಆಮೇಲೆ ತಿಂತೀನಿ. ಹೋಗಿ ಬಂದಮೇಲೆ ಇದು ಸಿಂಪಲ್ಲು, ಅದಕ್ಕೆ ನಾನು ಮಿಕ್ಸಿ, ಕೊಬ್ಬರಿ ಅದಕ್ಕೆ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದಾನೆ. ನಾನು ಇವಾಗ ಹೋಗಿ ಎಲ್ಲ ಕಾರ್ಗೆ ಇಟ್ಕೊತೀನಿ. ಕಾರು ತುಂಬ ಕೊಳೆಯಾಗಿದೆ. ಇದನ್ನು ಮೋಹನ್ ಬ್ರೋ ಮನೆ ಹತ್ರ ಬಿಟ್ಬಿಟ್ಟು ಅವನ ಗಾಡೀಲಿ ಹೋಗೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕ್ರಿಕೆಟ್ ಪ್ರಾಕ್ಟೀಸ್ಗೆ. ಈ ಕಾರ್ ಒಂದೇ ಒಂದು ನನಗೇನು ಕನ್ಫ್ಯೂಷನ್ ಗೊತ್ತಾ? ಆಮೇಲೆ ಒಂದು ಇಂಡಿಕೇಟ್ರು, ಇನ್ನೊಂದು ವೈಪರ್. ಫುಲ್ ಧೂಳಾಗಿದೆ. ಇದನ್ನು ಇಲ್ಲೇ ಬಿಟ್ಬಿಟ್ಟು ಮೋಹನ್ ಕಾರಲ್ಲೇ ಹೋಗ್ತಾ ಇದ್ದೀವಿ ಇವಾಗ. ಅಷ್ಟೇ ಬ್ಯಾಟಿಂಗ್ ಆಡ್ತಿದ್ದೆ, ಮೋಹನ್ ಬರ್ತಾ ಇದ್ದಾನೆ. ಆಯ್ತು. ಆಡ್ತಿದ್ದಾನೆ. ಸರಿ ಹೋಗೋಣ. ಇವತ್ತು ಇಂಡಿಯಾ ವೆಸ್ಟ್ ಇಂಡೀಸ್ ಮ್ಯಾಚ್ ಬರೋ ಇದೆಯಲ್ಲ. ಆಲ್ ದ ಬೆಸ್ಟ್ ಇಂಡಿಯಾ. ಗಾಡಿ ತಗೊಂಡ್ಬಿಟ್ಟು ಅಲ್ಲಿಗೆ ವಿಡಿಯೋ ಎಂಡ್ ಮಾಡೋದು. ಓಕೆ ಫ್ರೆಂಡ್ಸ್, ಬಾಯ್. ನೀಟಾಗಿ ತೊಳೆದಿದ್ದಾನೆ. ಥ್ಯಾಂಕ್ ಯು.
ವರ್ಷ ಸಿ ಹೇಳು ಗುಡ್ ನೈಟ್ ಹೇಳು ಎಲ್ಲರಿಗೂ. ಗುಡ್ ನೈಟ್. ನಾಳೆ ಸ್ಕೂಲು ರೆಡಿ. ಹಾಯ್ ಫ್ರೆಂಡ್ಸ್, ಒಳಗಡೆ ತುಂಬ ಸೆಕೆ, ಸೊ ಅದಕ್ಕೆ ಹೊರಗಡೆ ಬಂದೆ. ನನ್ನ ಕಸಿನ್ಸ್ ಇಬ್ಬರು ಮೀಟ್ ಮಾಡ್ತೀನಿ ಅಂದರು, ಹಾಗಾಗಿ ಅವ್ರು ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ಅವ್ರಿಗೆ ಮೀಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮನೆ ಒಳಗಡೆ ತುಂಬ ಸೆಕೆ, ಅದಕ್ಕೆ ಹೊರಗಡೆ ಬಂದೆ. ನನ್ನ ಇಬ್ಬರು ಕಸಿನ್ಸ್ ಬೇರೆ ಸಿಗ್ತೀನಿ ಅಂದರು, ನೋಡೋಣ ಅವಾಗ ಅವ್ರಿಗೆ ಮೀಟ್ ಮಾಡೋಣ. ನೋಡಿ ಇಲ್ಲೇ ಚಂದ ಹೆಂಗೆ? ಸೂಪರ್. ಓಕೆ ಸಂಜು. ಯಾರು ಮಾಮ?